ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಗಾಗಿ ದೆಹಲಿ ಪ್ರವಾಸದಲ್ಲಿದ್ದಾರೆ. ಆದರೆ ಡಿಕೆಶಿಗೆ ರಾಹುಲ್ ಗಾಂಧಿ ಭೇಟಿ ಮಾಡೋಕೆ ಸಾಧ್ಯ ಆಗದೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಆಗಿದ್ದಾರೆ. ಡಿಕೆಶಿ ತಡರಾತ್ರಿ ನಡೆದ ಅಸ್ಸಾಂ ಚುನಾವಣಾ ಸಮಿತಿ ಸಭೆಯಲ್ಲಿ ಭಾಗಿಯಾಗಿದ್ರು. ಬಳಿಕ ಪ್ರಿಯಾಂಕಾ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಗೆಲುವಿನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ರಾಹುಲ್ ಗಾಂಧಿಯಿಂದ ಕ್ಲಾರಿಟಿ ಕೊಡಿಸಿ, ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕ ಭೇಟಿಗೆ ಅವಕಾಶ ಕೊಡಿಸಿ, ಪಕ್ಷಕ್ಕಾಗಿ ನಾನು ಸಾಕಷ್ಟು ದುಡಿದಿದ್ದೀನಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ನನ್ನ ಶ್ರಮ ಇದೆ, ಪಕ್ಷಕ್ಕಾಗಿ ಜೈಲಿಗೂ ಹೋಗಿದ್ದೀನಿ, ಅವತ್ತು ಸರ್ಕಾರ ರಚನೆಗೂ ಮುನ್ನ ನನಗೆ 2.5 ವರ್ಷದ ಬಳಿಕ ಅಧಿಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿರ್ಧಾರ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಪ್ರಿಯಾಂಕಾ ವಾದ್ರಾ, ರಾಹುಲ್ ಸದ್ಯಕ್ಕೆ ಸಂಸತ್ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ, ಅವರು ಫ್ರೀ ಇದ್ದಾಗ ಒಮ್ಮೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದಾರಂತೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ. ಭೈರತಿ ಬಸವರಾಜ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಈ ಬೆನ್ನಲ್ಲೇ ಆರ್ ಪುರ ಶಾಸಕ ಭೈರತಿ ಬಸವರಾಜ್ ಬಂಧನ ಭೀತಿಯಲ್ಲಿ ನಾಪತ್ತೆ ಆಗಿದ್ದಾರೆ. ಹೈಕೋರ್ಟ್ನಲ್ಲಿ 2 ಬಾರಿ ನಿರೀಕ್ಷಣಾ ಜಾಮೀನು ವಜಾ ಹಿನ್ನೆಲೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಕೋರಿ ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ A1 ಪವಿತ್ರ ಗೌಡ ಮಧ್ಯಂತರ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಮಗಳ ಬೋರ್ಡ್ ಎಕ್ಸಾಮ್ಸ್ ಇರೋ ಕಾರಣ 20 ದಿನಗಳ ಮಧ್ಯಂತರ ಜಾಮೀನು ಕೊಡಬೇಕು ಅಂತ ಜಾಮೀನು ಅರ್ಜಿಯಲ್ಲೇ ಮನವಿ ಮಾಡಿಕೊಂಡಿದ್ದಾರೆ. ಪವಿತ್ರ ಗೌಡ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋಕೆ ನ್ಯಾಯಾಧೀಶರು SPPಗೆ ಸೂಚನೆ ಕೊಟ್ಟಿದ್ದು ಫೆಬ್ರವರಿ 12ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಬೆಂಗಳೂರು ಚಿನ್ನಸ್ವಾಮಿ ಮೈದಾನದಲ್ಲಿ IPL ನಡೆಯುತ್ತಾ ಇಲ್ವಾ ಅನ್ನೋ ಕುತೂಹಲಕ್ಕೆ ಕೊನೆಗೂ ತೆರೆ ಬೀಳೋ ಲಕ್ಷಣ ಕಾಣಿಸ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೈಗೊಂಡ ಮುಂಜಾಗ್ರತಾ ಕ್ರಮಗಳ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಗೃಹ ಸಚಿವ ಪರಮೇಶ್ವರ್ ನಾಳೆ ಸಿಎಂ ಜೊತೆ ಸಭೆ ನಡೆಸಲಿದ್ದಾರೆ. ಸಭೆಗೂ ಮುನ್ನ ಕಮಿಟಿಯಿಂದ ಮೈದಾನದಲ್ಲಿ ಏನೆಲ್ಲ ಕ್ರಮಗಳಾಗಿದೆ, ಮುಂದಿನ ತಯಾರಿ ಏನು, ಪಂದ್ಯ ಆಯೋಜನೆ ಹೇಗೆ ಅನ್ನೋ ಬಗ್ಗೆ ಸಿಎಂ ಗೃಹ ಸಚಿವರಿಗೆ ಚಿನ್ನಸ್ವಾಮಿ ಮೈದಾನದ ವರದಿ ಸಲ್ಲಿಕೆ ಆಗಲಿದೆ. ಇನ್ನೊಂದು ಕಡೆ ಇವತ್ತು ಕೊನೆ ಹಂತದ ಪರಿಶೀಲನೆ ಮೈದಾನದಲ್ಲಿ ನಡೆಯುತ್ತೆ. ಸಿದ್ದಾಪುರದ ವಸಂತ್ ನಾಯಕ್ ಕೊಲೆ ಪ್ರಕರಣದ ತನಿಖೆ ಚುರುಕಾಗಿದೆ. ಈ ಮಧ್ಯೆ ಇವತ್ತು ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಸೇರಿ 8 ಮಂದಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇವತ್ತು ಪ್ರಕರಣದ ತನಿಖೆ ನಡೆಯಲಿದ್ದು ಆರೋಪಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನನೋ ಇಲ್ವೋ, ಪೊಲೀಸ್ ಕಸ್ಟಡಿಯೋ ಅಂತ ಕಾದು ನೋಡಬೇಕಾಗಿದೆ. ಈ ಮಧ್ಯೆ ಕೊಲೆಯಾದ ವಸಂತ್ ನಾಯಕ್ ಕುಟುಂಬ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇದೆ. ಇನ್ನು ವಸಂತ್ ನಾಯಕ್ ಕೊಲೆ ಪ್ರಕರಣ ಸಂಬಂಧ ಪೊಲೀಸರ ತನಿಖೆ ಮುಂದುವರೆದಿದೆ. ಆರೋಪಿ ಕಮಲಾಕರ್ ಭಟ್ ಶಿವಮೊಗ್ಗದ ಮುದುವಾಲ ಗ್ರಾಮದಲ್ಲಿ 10 ಎಕರೆ ಜಮೀನು ಖರೀದಿ ಮಾಡಿದ್ರಂತೆ. ಎಕರೆಗೆ 40 ಲಕ್ಷದಂತೆ 10 ಎಕರೆಯನ್ನ ಕಮಲಾಕರ್ ಭಟ್ ಖರೀದಿಸಿದ್ರು. ಆದರೆ ಮಾರ್ಕೆಟ್ ರೇಟ್ಗಿಂತ 20 ಲಕ್ಷ ಹೆಚ್ಚಿನ ಹಣ ನೀಡಿ ಜಮೀನು ಖರೀದಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. 5 ವರ್ಷದ ಹಿಂದೆ 4 ಕೋಟಿ ಹಣ ಕೊಟ್ಟು ಗುಡ್ಡಹಳ್ಳಿ ರಾಜಣ್ಣ ಅನ್ನೋರಿಂದ ಕಮಲಾಕರ್ ಭಟ್ ಜಮೀನು ಖರೀದಿ ಮಾಡಿದ್ರು. ಗೋಶಾಲೆ, ಮಠ ಮತ್ತು ದೇವಸ್ಥಾನ ಮಾಡೋದಾಗಿ ಜಮೀನನ್ನ ಖರೀದಿ ಮಾಡಿದ್ರು ಅಂತ ಹೇಳಲಾಗಿದೆ. ಈ ಹಿನ್ನೆಲೆ ಶೃಂಗೇರಿ ಶ್ರೀಗಳು ಗೋಶಾಲೆಗೆ ಭೇಟಿ ಕೊಟ್ಟಿದ್ರು. ಆದರೆ ಕೆಲವೇ ತಿಂಗಳಲ್ಲಿ ಗೋಶಾಲೆ ಬಂದ್ ಆಗಿದೆ. ಈಗ ಗೋಶಾಲೆಯಲ್ಲಿ ಕೇವಲ 5 ರಿಂದ 6 ಗೋವುಗಳಿವೆ. ಇವತ್ತು ಬೆಂಗಳೂರಿನ ಹಲವು ಕಡೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಅಂತ ಬೆಸ್ಕಾಂ ತಿಳಿಸಿದೆ. ಹೆಬ್ಬಾಳ ವಿಭಾಗದ ಸಹಕಾರ ನಗರದ ಸಬ್ ಸ್ಟೇಷನ್ ಅಲ್ಲಿ KPTCL ತುರ್ತು ಕಾಮಗಾರಿ ಹಿನ್ನೆಲೆ ಕರೆಂಟ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಬೆಳಗ್ಗೆ 11 ರಿಂದ ಸಂಜೆ 3 ಗಂಟೆ ತನಕ ವಿದ್ಯುತ್ ವ್ಯತ್ಯಯ ಆಗಲಿದೆ. ಬಳ್ಳಾರಿ ಮುಖ್ಯ ರಸ್ತೆ, G ಬ್ಲಾಕ್, F ಬ್ಲಾಕ್, ತಲಕಾವೇರಿ ಲೇಔಟ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಕೋಲಾರ ಜಿಲ್ಲೆಗೆ ಕೃಷ್ಣಾ ನದಿ ನೀರು ಹರಿಸುವಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುಗೆ ಕೇಂದ್ರ ಸಚಿವ HDK ಮನವಿ ಮಾಡಿದ್ದಾರೆ. ದಿಲ್ಲಿಯಲ್ಲಿ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮನವಿ ಸಲ್ಲಿಸಿದ್ದಾರೆ. ಇನ್ನು ಕೋಲಾರ ಜಿಲ್ಲೆಯ ಆಂಧ್ರ ಗಡಿಯಲ್ಲೇ ನೀರು ಪೂರೈಕೆ ಕಾಲುವೆ ಹಾದು ಹೋಗಿದೆ. ಹಂದ್ರಿ ಸುಜಲ ಶ್ರವಂತಿ ಯೋಜನೆಯಡಿ ಶ್ರೀಶೈಲಂ ಡ್ಯಾಂನಿಂದ ಕುಪ್ಪಂ ತಾಲೂಕಿನವರೆಗೂ ನೀರು ಪೂರೈಕೆ ಆಗ್ತಾ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ನೀರು ಹರಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಹೆತ್ತವರ ವಿರೋಧದ ಮಧ್ಯೆ ಯುವತಿಯೊಬ್ಬಳು ಅನ್ಯ ಕೋಮಿನ ಯುವಕನನ್ನ ಪ್ರೀತಿಸಿ ಮದುವೆ ಆಗಿರೋ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ನಲ್ಲಿ ನಡೆದಿದೆ.
ಮುಸ್ಲಿಂ ಯುವಕನ ಜೊತೆಗೆ ಮದುವೆ ಆಗಿದ್ದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಕ್ರಿಮಿನಾಲಜಿ ಓದ್ತಾ ಇದ್ದ ಹಿಂದೂ ಯುವತಿ ವೈಶಾಲಿ ಕೇರಳದ ಚಿನ್ನದಂಗಡಿ ನೌಕರ ಮೊಹಮ್ಮದ್ ಮಿಲ್ದಾಜ್ ಜೊತೆ ಜನವರಿ 31ರಂದು ಹೆತ್ತವರಿಗೆ ತಿಳಿಯದೆ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ಇನ್ನು ವೈಶಾಲಿ ವಾಟ್ಸಪ್ಗೆ ರಿಜಿಸ್ಟರ್ ಕಚೇರಿಯಿಂದ ಮೆಸೇಜ್ ಬಂದಿತ್ತು. ಇದನ್ನು ನೋಡಿದ ಕುಟುಂಬಸ್ಥರು ವೈಶಾಲಿಯನ್ನ ಪ್ರಶ್ನೆ ಮಾಡ್ತಿದ್ದಂತೆ ಪರಾರಿ ಆಗಿದ್ದಾಳೆ. ಈ ಹಿನ್ನೆಲೆ ಮಗಳನ್ನ ಹುಡುಕೊಡಿ ಅಂತ ಸುರತ್ಕಲ್ ಠಾಣೆಗೆ ಪೋಷಕರು ದೂರು ಕೊಟ್ಟಿದ್ದಾರೆ. ಮ್ಯಾರೇಜ್ ಬ್ರೋಕರ್ಗಳ ಎಡವಟ್ಟಿನಿಂದ ಹುಡುಗನ ಜೀವನ ಹಾಳಾಗಿರೋ ಘಟನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಗ್ರಾಮದಲ್ಲಿ ನಡೆದಿದೆ. 6 ದಿನಗಳ ಹಿಂದಷ್ಟೇ ರೇಖಾ ಕೆ ಎಂಬಾಕಿಯ ಜೊತೆಯಲ್ಲಿ ಮದುವೆ ಆಗಿತ್ತು. ಮದುವೆಯಾದ ಬಳಿಕ ರೇಖಾಗೆ ಈ ಮೊದಲೇ ವಿವಾಹ ಆಗಿರೋದು, 2 ಮಕ್ಕಳಿರೋದು ಬೆಳಕಿಗೆ ಬಂದಿದೆ. ಇದರಿಂದ ಮದುವೆಯಾದ ಹುಡುಗ ರವಿ ಶಾಕ್ ಆಗಿ ಮದುವೆ ಮಾಡಿಸಿದ ಬ್ರೋಕರ್ ದಂಜನ್ ನಾಯಕ್ ಹಾಗೂ ಶಾರದಮ್ಮ ವಿರುದ್ಧ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಕ್ಷುಲ್ಲಕ ವಿಚಾರಕ್ಕೆ ಡೆಲಿವರಿ ಬಾಯ್ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನ ಸುದ್ದಗುಂಟೆ ಪಾಳ್ಯ ಠಾಣಾ ವ್ಯಾಪ್ತಿಯ ಡಾಮಿನೋಸ್ನಲ್ಲಿ ಘಟನೆ ನಡೆದಿರೋದು. ಡೆಲಿವರಿ ಬಾಯ್ ಸಮದ್ ಅನ್ನುವ ಆರ್ಡರ್ ಪಡೆಯೋಕೆ ಡಾಮಿನೋಸ್ಗೆ ತೆರಳಿದ್ದ. ಈ ವೇಳೆ ಅಲ್ಲಿನ ಸಿಬ್ಬಂದಿ ನಡುವೆ ಕಿರಿಕ್ ಉಂಟಾಯಿತು. ರಕ್ತ ಬರುವಂತೆ ಮುಖಕ್ಕೆ ಹೊಡೆದಿದ್ದಾರೆ. ಸದ್ಯ ಗಾಯಾಳು ಖಾಸಗಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಎಸ್ಜಿ ಪಾಳ್ಯ ಪೊಲೀಸರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಘಟನೆ ಸಂಬಂಧ ದೂರನ್ನು ದಾಖಲಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸಂಬಂಧಿಕರು ಕೆಲಸ ಮಾಡ್ತಾ ಇದ್ದ ಮನೆಯಲ್ಲಿ ಕಳ್ಳತನ ಮಾಡಿದ ಆರೋಪಿಯನ್ನ ಬಸವನಗುಡಿ ಪೊಲೀಸರು ಬಂಧಿಸಿದ್ದಾರೆ. ಉತ್ತರಹಳ್ಳಿ ನಿವಾಸಿ ಶರತ್ ಬಂಧಿತ ಆರೋಪಿ. ಈತನಿಂದ 36 ಲಕ್ಷ ಮೌಲ್ಯದ 241 ಗ್ರಾಂ ಚಿನ್ನ, 2.8 ಕೆಜಿ ಬೆಳ್ಳಿ ಹಾಗೂ 1.3 ಲಕ್ಷ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಶರತ್ ದೊಡ್ಡಮ್ಮ ತ್ಯಾಗರಾಜನಗರದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. 25 ವರ್ಷದಿಂದ ಅದೇ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಶರತ್ ದೊಡ್ಡಮ್ಮಗೆ ಮನೆಯವರು ಮನೆ ಮೇಲೆ ಕೀ ಕೊಟ್ಟಿದ್ರು. ಆದರೆ ತನ್ನ ದೊಡ್ಡಮ್ಮನಿಗೆ ತಿಳಿಯದಂತೆ ಕೀ ತಗೊಂಡ ಆರೋಪಿ ಶರತ್ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿದಾನೆ. ಬಳಿಕ ಮನೆ ಮಾಲೀಕರು ದೂರು ಕೊಟ್ಟಿದ್ದು ತನಿಖೆ ನಡೆಸಿ ಆರೋಪಿ ಶರತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ವೀಸಾ ಅವಧಿ ಮುಗಿದ್ರೂ ಬೆಂಗಳೂರಲ್ಲಿ ಅಕ್ರಮವಾಗಿ ವಾಸ ಆಗಿದ್ದ ಈ ವಿದೇಶಿ ಪ್ರಜೆಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕ್ಯಾಮರೂನ್ ದೇಶದ 5 ಹಾಗೂ ಸುಡಾನ್ ದೇಶದ 3 ವಶಕ್ಕೆ ಪಡ್ಕೊಂಡಿದ್ದಾರೆ. ವಿದ್ಯಾರ್ಥಿ ವೀಸಾದಡಿ ಬೆಂಗಳೂರಿಗೆ ಬಂದಿದ್ದ 8 ವಿದೇಶಿ ಪ್ರಜೆಗಳು ಕಳೆದ 3-4 ವರ್ಷಗಳಿಂದ ಸಂಜಯ್ ನಗರದ ಭೂಪಸಂದ್ರದಲ್ಲೇ ವಾಸ ಆಗಿದ್ದಾರೆ. ವೀಸಾ ಅವಧಿ ಮುಗಿದಿದ್ರೂ ಅಕ್ರಮವಾಗಿ ನೆಲೆಸಿರೋ ಆರೋಪದ ಅಡಿ 8 ವಿದೇಶಿ ಪ್ರಜೆಗಳನ್ನು ವಶಕ್ಕೆ ಪಡೆಯಲಾಗಿದ್ದು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಬಳಿಕ ಎಫ್ಐಆರ್ ಮುಂದೆ ಹಾಜರುಪಡಿಸೋಕೆ ಪೊಲೀಸರ ಸಿದ್ಧತೆ ಆಗಿದೆ. ಬಳಿಕ ಅವರ ಮಾತೃದೇಶಕ್ಕೆ ವಾಪಸ್ ಕಳಿಸೋಕೆ ಚಿಂತನೆ ನಡೆಸಲಾಗಿದೆ. ಇನ್ನು ರೈಲಿನಿಂದ ಆಯತಪ್ಪಿ ಬಿದ್ದು ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರ ಮೃತಪಟ್ಟಿರೋ ಘಟನೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುಣಚ ನಿವಾಸಿ ನಿಶಿತ್ ನಾಯಕ್ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಕಲ್ಯಾಣ್ ಜ್ಯುವೆಲರ್ಸ್ನಲ್ಲಿ ಉದ್ಯೋಗಿಯಾಗಿರುವ ನಿಶಿತ್ ಬೆಂಗಳೂರಿನಿಂದ ಊರಿಗೆ ರೈಲಿನಲ್ಲಿ ಹೊರಟಿದ್ದಾಗ ಈ ದುರ್ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತ ಚಿರತೆ ದಾಳಿ ಹೆಚ್ಚಾಗಿದೆ. ಪಾದಯಾತ್ರಿ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಈ ಪ್ರಕರಣದಿಂದಾಗಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿ ಚಿರತೆ ಸೆರೆಗೆ ಮುಂದಾಗಿದೆ. ಇನ್ನು ಸದ್ಯ ಅರಣ್ಯ ಸಿಬ್ಬಂದಿ ಏರ್ ಗನ್ನಿಂದ ಶೂಟ್ ಮಾಡಿ ಚಿರತೆಯನ್ನ ಕಾಡಿಗಟ್ಟಿದ್ದಾರೆ. ಇನ್ನು ಪಾದಯಾತ್ರಿಗಳಿಗೆ ಬಸವನ ಹಾದಿ ಬದಲು ರಸ್ತೆಯ ಮಾರ್ಗದಲ್ಲಿ ಹೋಗೋಕೆ ಸೂಚನೆ ಕೊಡಲಾಗಿದೆ. ಟಮ್ಟಮ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಅಪಘಾತ ಆಗಿರೋ ಘಟನೆ ರಾಯಚೂರಿನ ದೇವದುರ್ಗ ತಾಲೂಕಿನ ಕರಿಗುಡ್ಡ ಗ್ರಾಮದ ಬಳಿ ನಡೆದಿದೆ. ಅಪಘಾತದಲ್ಲಿ ಕರಿಗುಡ್ಡ ಗ್ರಾಮದ ಮಲ್ಲಯ್ಯ ಸಾವನ್ನಪ್ಪಿದ್ದು 3 ಸ್ಥಿತಿ ಗಂಭೀರವಾಗಿದೆ. ತಿಂಥಣಿಯಿಂದ ದೇವದುರ್ಗ ಕಡೆಗೆ ಬಸ್ ಹಾಗೂ ಟಮ್ಟಮ್ ಹೊರಟಿದ್ವು. ಟಮ್ಟಮ್ ವಾಹನದಲ್ಲಿ 15 ಜನ ಪ್ರಯಾಣಿಸ್ತಾ ಇದ್ರು. ಸದ್ಯ ಗಾಯಾಳುಗಳಿಗೆ ದೇವದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ ದೇವದುರ್ಗ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ್ ಯೋಜನೆಗೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಪರಿಸರ ಕಾಳಜಿಯಿಂದ ಬೆಟ್ಟದಲ್ಲಿ ಕಾಮಗಾರಿಗಳನ್ನು ವಿರೋಧಿಸಿದ್ದ ರಾಜವಂಶಸ್ಥರು, ಪರಿಸರವಾದಿಗಳು, ಸಂಘಟನೆಗಳು ಕೈಗೊಂಡಿದ್ದ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಇನ್ನು ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಮಲ್ಟಿಪರ್ಪಸ್ ಏರಿಯಾ ಅಭಿವೃದ್ಧಿ ಕಾಮಗಾರಿ ಆರಂಭಿಸಲಾಗಿತ್ತು. ಕಾಮಗಾರಿ ಶುರು ಆಗ್ತಾ ಇದ್ದಂತೆ ನಾನಾ ಪರಿಸರ ಸಂಘಟನೆಗಳು, ಪರಿಸರ ಪ್ರೇಮಿಗಳು, ಕಾರ್ಯಕರ್ತರು ನಿರಂತರ ಪ್ರತಿಭಟನೆ ನಡೆಸಿ ಕೋರ್ಟ್ ಮೆಟ್ಟಿಲೇರಿದರು. ಕೋರ್ಟ್ ಸೂಚನೆಯಂತೆ ಅಧಿಕಾರಿಗಳು ತಾತ್ಕಾಲಿಕವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ.
ಕಸವನ್ನ ಎಲ್ಲೆಂದರಲ್ಲಿ ಎಸೆಯೋರ ವಿರುದ್ಧ ಬೆಂಗಳೂರು ದಕ್ಷಿಣ ಪಾಲಿಕೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದೆ. ಕಳೆದ 3 ತಿಂಗಳಲ್ಲಿ 30 ಲಕ್ಷ ರೂಪಾಯಿ ದಂಡ ವಸೂಲಿಯಾಗಿದೆ. ಮನೆಯಲ್ಲಿರೋ ತ್ಯಾಜ್ಯವನ್ನ ಕಸದ ವಾಹನಗಳಿಗೆ ಕೊಡದೆ ರಸ್ತೆ ಬದಿಯಲ್ಲಿ ಎಸೆಯೋರಿಗೆ ಸ್ಥಳದಲ್ಲೇ ದಂಡ ಹಾಕಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವಾರ್ಡ್ಗಳ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರ ಸ್ಥಳಗಳಲ್ಲಿ ಹಾಗೂ ಸರ್ಕಾರಿ ಸ್ವತ್ತುಗಳಲ್ಲಿ ಕಸಗಳನ್ನು ಎಲ್ಲೆಂದರಲ್ಲಿ ಎಸೆತಾರೆ ಹಾಗೂ ಶೇಖರಿಸಿರೋದನ್ನ ಅಥವಾ ಬ್ಲಾಕ್ ಸ್ಪಾಟ್ ತಡೆಗಟ್ಟುವ ಸಲುವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋಕೆ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಜಿಬಿಎ ಅನಧಿಕೃತವಾಗಿ ನಿರ್ಮಾಣ ಆಗಿರುವ ಕಟ್ಟಡಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಮುಂದುವರೆಸಿದೆ. ಉಲ್ಲಾಳ ಮತ್ತು ಅಗ್ರಹಾರ ದಾಸರಹಳ್ಳಿಗಳಲ್ಲಿ 125 ಕೋಟಿ ಆಸ್ತಿಯನ್ನು ವಶಪಡಿಸಿಕೊಂಡಿದೆ. ಬೆಂಗಳೂರು ಉತ್ತರ ತಾಲೂಕು ಯಶವಂತಪುರ ಹೋಬಳಿ ಉಲ್ಲಾಳ ಗ್ರಾಮದಲ್ಲಿ 1 ಎಕರೆ 1 ಗುಂಟೆ ಮತ್ತು ಅಗ್ರಹಾರ ದಾಸರಹಳ್ಳಿಯಲ್ಲಿ 33 ಗುಂಟೆ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ನಿರ್ಮಾಣಗಳನ್ನು ತೆರವುಗೊಳಿಸಿದೆ. ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದಕ್ಷಿಣ ನಗರ ಪಾಲಿಕೆ ವತಿಯಿಂದ 3802 ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಿಸಲಾಗಿದೆ. ಆಯುಕ್ತ ಕೆಎನ್ ರಮೇಶ್ 15 ಮಂದಿಗೆ ಗುರುತಿನ ಚೀಟಿ ಕೊಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ 2014 ಹಾಗೂ ರಾಜ್ಯ ಯೋಜನೆ 2020 ಅನ್ವಯ ಕ್ರಮ ಕೈಗೊಳ್ಳಲಾಗಿದೆ. ವ್ಯಾಪಾರಿಗಳಿಗೆ ವ್ಯಾಪಾರ ಸ್ಥಳದಲ್ಲೇ ಗುರುತಿನ ಚೀಟಿ ವಿತರಣೆ ಮಾಡಲಾಗುತ್ತೆ. ಅಲ್ಲದೆ ಗುರುತಿನ ಚೀಟಿ ಹೊಂದಿದವರಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಕೊಡಲಾಗುತ್ತೆ. ಗುರುತಿನ ಚೀಟಿ ಧರಿಸೋದು ಕಡ್ಡಾಯ ಅಂತ ಪಾಲಿಕೆ ಸೂಚನೆ ಕೊಟ್ಟಿದೆ. ಇತ್ತೀಚೆಗಷ್ಟೇ ಕೊಪ್ಪಳದಲ್ಲಿ ಸಾರಾಯಿ ಅನ್ಕೊಂಡು ಸ್ಪಿರಿಟ್ ಕುಡಿದು ಇಬ್ಬರು ಮೃತಪಟ್ಟಿದ್ರು. ಈ ಹಿನ್ನೆಲೆ ಶಾಸಕ ಜನಾರ್ದನ್ ರೆಡ್ಡಿ ಕೊಪ್ಪಳ ತಾಲೂಕಿನ ಕೂಕನಪಳ್ಳಿಗೆ ಭೇಟಿ ಕೊಟ್ಟಿದ್ರು. ಮೃತ ರಮೇಶ್ ಹಾಗೂ ಅಮರಯ್ಯ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಸಹಾಯ ಮಾಡಿದ್ರು. ಫೆಬ್ರವರಿ 4ರಂದು ಪಾರ್ಟಿಗೆ ಅಂತ ಹೋದಾಗ ಸಾರಾಯಿ ಬದಲು ಸ್ಪಿರಿಟ್ ಕೊಡಲಾಗಿತ್ತು. ಅದನ್ನು ಕುಡಿದು ಅಸ್ವಸ್ಥರಾಗಿದ್ದ 4ರಲ್ಲಿ ಅಮರಯ್ಯ ಹಾಗೂ ರಮೇಶ್ ಮೃತಪಟ್ಟಿದ್ದಾರೆ. ಇನ್ನಿಬ್ರು ಕೋಮಾ ಸ್ಥಿತಿಯಲ್ಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಪ್ರಸಿದ್ಧ ಶ್ರೀ ಸಾವನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿ ಹಣದಲ್ಲಿ ಅವ್ಯವಹಾರ ಆಗಿದೆ ಅಂತ ನೂತನ ಆಡಳಿತ ಮಂಡಳಿಯ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ಆರೋಪ ಮಾಡಿದ್ದಾರೆ. ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಎಂಬಾತ ಹುಂಡಿಯಲ್ಲಿದ್ದ ಕೆಲ ವಿದೇಶಿ ಕರೆನ್ಸಿ ಹಾಗೂ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ದೇವಸ್ಥಾನದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹ ಮಾಡಲಾಗಿದೆ. ಲೋಕಸಭೆಯಲ್ಲಿ ನಿನ್ನೆ ಭಾರೀ ಹಂಗಾಮ ನಡೆದಿದೆ. ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಈಗಾಗಲೇ ಅವಿಶ್ವಾಸ ನಿರ್ಣಯ ಮಂಡಿಸಿವೆ. ಇನ್ನು ಕಾಂಗ್ರೆಸ್ ಮಂಡಿಸಿರೋ ಅವಿಶ್ವಾಸ ನಿರ್ಣಯಕ್ಕೆ ಟಿಎಂಸಿ ಸಂಸದರು ಸಹಿ ಹಾಕಿಲ್ಲ. ಇನ್ನು ಅವಿಶ್ವಾಸ ನಿರ್ಣಯ ಇತ್ಯರ್ಥ ಆಗೋವರೆಗೂ ನಾನು ಸ್ಪೀಕರ್ ಸ್ಥಾನದಲ್ಲಿ ಕೂರೋದಿಲ್ಲ ಅಂತ ಓಂ ಬಿರ್ಲಾ ನಿರ್ಧಾರ ಮಾಡಿದಾರಂತೆ. ಇನ್ನು ಸ್ಪೀಕರ್ ಸ್ಥಾನದಲ್ಲಿ ಕೂತು ಬೆಂಗಳೂರು ಸೆಂಟ್ರಲ್ ಸಂಸದ ಪಿಸಿ ಮೋಹನ್ ಸದನವನ್ನು ನಡೆಸಿಕೊಟ್ಟಿದ್ದಾರೆ. ಈ ಮಧ್ಯೆ ಸಚಿವ ಕಿರಣ್ ರಿಜಿಜು ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ಫೆಬ್ರವರಿ 4ರಂದು ಪ್ರಧಾನಮಂತ್ರಿ ಕೂರುವ ಕುರ್ಚಿ ಬಳಿ ಏನೆಲ್ಲ ನಡೆಯಿತು ಅನ್ನೋದು ಈ ವಿಡಿಯೋದಲ್ಲಿದೆ. ಇನ್ನೊಂದು ಕಡೆ ನರವಣೆ ಅವರ ಆತ್ಮಚರಿತ್ರೆ ಪುಸ್ತಕದ ಮೇಲೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಆದರೆ ಆ ಪುಸ್ತಕ ಭಾರತದಲ್ಲಿ ಬಿಡುಗಡೆನೇ ಆಗಿಲ್ಲ. ಹೀಗಿದ್ರೂ ಮಾರಾಟ ಆಗ್ತಿರೋದ್ರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹ ಮಾಡಿದೆ. ಇವತ್ತು ಕೂಡ ಸಂಸತ್ನಲ್ಲಿ ಭಾರೀ ಹಂಗಾಮ ಆಗೋ ಸಾಧ್ಯತೆ ಇದೆ. ಭಾರತದ ಮಾಜಿ ದಿಗ್ಗಜ ಬ್ಯಾಟರ್ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ಮದುವೆ ಫಿಕ್ಸ್ ಆಗಿದೆ. ಮಾರ್ಚ್ 5ಕ್ಕೆ ಮುಂಬೈನಲ್ಲಿ ಸಾನಿಯಾ ಜೊತೆ ಅರ್ಜುನ್ ಸಪ್ತಪದಿ ತುಳಿತಾ ಇದ್ದಾರೆ. ಈ ಹಿನ್ನೆಲೆ ಸಚಿನ್ ತೆಂಡೂಲ್ಕರ್ ಕುಟುಂಬ ಸಮೇತರಾಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮದುವೆ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ. ವಿಶ್ವಕಪ್ ಟಿ20 ಸಮರ ಜೋರಾಗಿದೆ. ಭಾರತ ಮತ್ತು ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ನಡೀತಾ ಇರುವಂತಹ ಟೂರ್ನಿಯಲ್ಲಿ ಇವತ್ತು 3 ಪಂದ್ಯಗಳು ನಡೆಯಲಿವೆ. ಗುಜರಾತ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಅಫ್ಘಾನಿಸ್ತಾನ ಕಣಕ್ಕಿಳಿದ್ರೆ ಕೊಲಂಬೋದಲ್ಲಿ ಆಸ್ಟ್ರೇಲಿಯಾ ಮತ್ತು ಐರ್ಲೆಂಡ್ ಮಧ್ಯೆ ಮ್ಯಾಚ್ ನಡೆಯುತ್ತೆ. ಸಂಜೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಇಂಗ್ಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ ಸೆಣಸಾಡಲಿವೆ. ರಣಜಿ ಟ್ರೋಫಿ ಸೆಮಿಫೈನಲ್ಗೆ ಕರ್ನಾಟಕ ತಂಡ ಪ್ರಕಟವಾಗಿದೆ. ಕ್ವಾರ್ಟರ್ ಫೈನಲ್ಸ್ ಆಡಿದ ತಂಡವನ್ನೇ ಪ್ರಕಟಿಸಿರುವ ಕೆಎಸ್ಸಿಎ ಆಯ್ಕೆ ಸಮಿತಿ ದೇವದತ್ ಪಡಿಕ್ಕಲ್ ನಾಯಕತ್ವದಲ್ಲೇ ಕರ್ನಾಟಕ ಸೆಮೀಸ್ ಅಖಾಡಕ್ಕಿಳಿಯುತ್ತೆ. ಫೆಬ್ರವರಿ 15ರಂದು ಉತ್ತರಾಖಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯ ಇದೆ. ಇನ್ನು ಉತ್ತರ ಪ್ರದೇಶದ ಲಖನೌದಲ್ಲಿ ರಣಜಿ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಮುಂಬೈ ವಿರುದ್ಧ ಗೆದ್ದು ಬೀಗಿದ್ದ ಕರ್ನಾಟಕ ಇದೀಗ ಸೆಮೀಸ್ನಲ್ಲಿ ಉತ್ತರಾಖಂಡ್ ವಿರುದ್ಧ ಕಣಕ್ಕೆ ಇಳಿಯಲಿದೆ. ಟಾಲಿವುಡ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರನ್ನ ಯಾರಾದರೂ ಭೇಟಿ ಆಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ.
ಅವರ PR ಟೀಮ್ ಸಾಕಷ್ಟು ಕಂಡೀಷನ್ಸ್ ಹಾಕುತ್ತೆ. ನಾನು ಭೇಟಿ ಮಾಡೋಕ್ಕೆ ಟ್ರೈ ಮಾಡಿದೆ, 42 ಕಂಡೀಷನ್ ಹಾಕಿದ್ರು ಅಂತ ಸೋಷಿಯಲ್ ಮೀಡಿಯಾ ಒಂದರಲ್ಲಿ ಇನ್ಫ್ಲೂಯೆನ್ಸರ್ ಒಬ್ಬರು ಆರೋಪ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಅಲ್ಲು ಅರ್ಜುನ್ PR ಟೀಮ್ ಇದೆಲ್ಲ ಆಧಾರ ರಹಿತ ಆರೋಪ ಅಂತ ಹೇಳಿದ್ದಾರೆ.